ಅದು ಹನಿ ಟ್ರ್ಯಾಪೋ ಒಪ್ಪಿತ ಸಂಬಂಧವೋ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಕಾರ್ಯಕರ್ತೆ, ಸಾಮಾಜಿಕ ಕಾರ್ಯಕರ್ತೆ ಅಂತಿದ್ದ ಯುವತಿಯ ಖಾಸಗಿ ವಿಡಿಯೋಗಳು ವೈರಲ್ ಆಗಿವೆ. ಆಕೆ ಮೇಲೆ ಆ ರಾಜಕುಮಾರ ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ ಅವನೇ ನನ್ನ ಗಂಡ ಅಂತಿದ್ದಾಳೆ ಆ ಯುವತಿ. ಏನಿದು ಪ್ರಕರಣ ಅಂತೀರಾ? ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಸಾಮಾಜಿಕ ಕಾರ್ಯಕರ್ತೆ ಅಶ್ಲೀಲ ವಿಡಿಯೋ ವಾರ್. ಬ್ಲಾಕ್ ಮೇಲ್ ಎಂದ ಅಧಿಕಾರಿ, ನನ್ನ ಗಂಡ ಎಂದ ಯುವತಿ. ರಾಜ್ಕುಮಾರ್ ಠಾಕ್ಲೆ ನನ್ನ ಗಂಡ. ಅವ್ರು ನನ್ನ ಗಂಡ ಇದ್ದಾರೆ ಅಂತೇಳಿ ಎಲ್ಲ ಅವರು ಇದು ಮಾಡಿದ್ರು. 2 ಲಕ್ಷ ರೂಪಾಯಿ ಇದು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಂಡು ಹೋಗಿದ್ದಾರೆ. ಕಳೆದ 1 ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ಇದೇ ವಿಚಾರ ಸದ್ದು ಮಾಡ್ತಾ ಇದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಮೂಲದ ಸಾಮಾಜಿಕ ಕಾರ್ಯಕರ್ತೆ ನವ್ಯಶ್ರೀ ಆರ್ ರಾವ್ರದ್ದು ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿವೆ. ಈ ವಿಡಿಯೋಗೂ ಬೆಳಗಾವಿಗೂ ಲಿಂಕ್ ಇದೆ ಎಂಬ ಬಗ್ಗೆಯೂ ತೀವ್ರ ಚರ್ಚೆ ನಡೆದಿತ್ತು. ಇದೆಲ್ಲದರ ಮಧ್ಯೆ ವಿಡಿಯೋದಲ್ಲಿ ಇದ್ದ ನವ್ಯಶ್ರೀ ವಿರುದ್ಧವೇ ಪ್ರಕರಣ ದಾಖಲಾಗಿದ್ದು ಕೇಸ್ಗೆ ಸಖತ್ ಟ್ವಿಸ್ಟ್ ಸಿಕ್ಕಿದೆ. ನವ್ಯಶ್ರೀ ವಿರುದ್ಧ ತೋಟಗಾರಿಕೆ ಇಲಾಖೆ ಅಧಿಕಾರಿ ದೂರು, ಬೆದರಿಕೆ, ಬ್ಲಾಕ್ ಮೇಲ್ ಆರೋಪದ ಅಡಿ ಎಫ್ಐಆರ್ ದಾಖಲು. ಇನ್ನು ನವ್ಯಶ್ರೀ ವಿರುದ್ಧ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಾಜ್ಕುಮಾರ್ ಠಾಕಳೆ ಅನ್ನೋರು ಬೆಳಗಾವಿ ಎಪಿಎಂಸಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ನವ್ಯಶ್ರೀ ಜೊತೆಗೆ ಆಕೆಯ ಸ್ನೇಹಿತ ತಿಲಕ್ರಾಜ್ ಡಿಟಿ ಅನ್ನೋರ ವಿರುದ್ಧವೂ ದೂರಿನಲ್ಲಿ ಉಲ್ಲೇಖಿಸಿದ್ದು ಆರೋಪಗಳ ಸುರಿಮಳೆಗೈದಿದ್ದಾರೆ. ಚನ್ನಪಟ್ಟಣದ ಯುವತಿಯೊಬ್ಬರು ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಒಡ್ಡಿದ್ದಾರೆ. 50 ಲಕ್ಷ ರೂಪಾಯಿ ನೀಡದಿದ್ರೆ ಅತ್ಯಾಚಾರ, ಸುಲಿಗೆ ಮಾಡಿದ ಪ್ರಕರಣ ದಾಖಲಿಸುವುದಾಗಿ ಪದೇ ಪದೇ ಬೆದರಿಸುತ್ತಿದ್ದಾರೆ. ನವ್ಯಶ್ರೀ ಅವರದ್ದು ಎನ್ನಲಾದ ಅತ್ಯಂತ ಖಾಸಗಿತನದ ಕೆಲ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಇದನ್ನು ಅಸ್ತ್ರವಾಗಿ ಇಟ್ಟುಕೊಂಡು ನನ್ನ ಮೇಲೆ ಸುಳ್ಳು ಅತ್ಯಾಚಾರ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಡಿಸೆಂಬರ್ 2020ರಲ್ಲಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡುವಾಗ ನವ್ಯಶ್ರೀ ಪರಿಚಯವಾಯಿತು. ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಎಂದು ಹೇಳಿಕೊಂಡು ಸ್ನೇಹ ಬೆಳೆಸಿದ್ರು. ಚನ್ನಪಟ್ಟಣದಲ್ಲಿ ನವ್ಯ ಫೌಂಡೇಶನ್ ಹೆಸರಿನಲ್ಲಿ NGO ನಡೆಸುವುದಾಗಿ ತಿಳಿಸಿದ್ರು. ನನಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ ಎಂದು ಗೊತ್ತಿದ್ರು ನನ್ನೊಂದಿಗೆ ಸಲುಗೆ ಬೆಳೆಸಿಕೊಂಡ್ರು. 1.5 ವರ್ಷದ ಪರಿಚಯದಲ್ಲಿ ಬೆಳಗಾವಿ ಸೇರಿ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಸೇರಿದ್ದು ನಿಜ. ಆದರೆ ಈಗ ಕೆಲ ವಿಡಿಯೋಗಳನ್ನಿಟ್ಕೊಂಡು ಹಣಕ್ಕಾಗಿ ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಬೆದರಿಕೆ ಹಾಕುತ್ತಿದ್ದು ಅವರ ಮೇಲೆ ಕ್ರಮ ಜರುಗಿಸಬೇಕು. ಅವ್ರು ನನ್ನ ಗಂಡ ಇದ್ದಾರೆ ಅಂತೇಳಿ ಎಲ್ಲ ಅವರು ಇದು ಮಾಡಿದರು. ಪೊಲೀಸ್ ಸ್ಟೇಷನ್ದಲ್ಲಿ ಅವರು ಪೊಲೀಸರು ಎಲ್ಲ ತನಿಖೆ ಇಲ್ಲ, ನಂದೇನಿಲ್ಲ, ಬರೀ ಹಣಕಾಸಿಂದಿದೆ ಅಂತೇಳಿ ಅವರೇ ಬರೆದು ಕೊಟ್ಟು ಇದು ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನಿಮ್ಗೆ ಪ್ರೂಫು ಎಲ್ಲ ಸಿಗ್ತವೆ. ನಂದು 50 ಲಕ್ಷ, ಆಮೇಲೆ ಹಣಕಾಸಿನ ವ್ಯವಹಾರ ಅಂತೇಳಿ ತೊಗೊಂಡು ಇತ್ತು ಅಂತೇಳಿ ಅವರೇ ಹಣಕಾಸಿನ ವ್ಯವಹಾರ 2 ಲಕ್ಷ ರೂಪಾಯಿ ಇದು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಂಡು ಹೋಗಿದ್ದಾರೆ. ನನ್ನ ಮದುವೆ ಆಗಿದ್ದು ಎಲ್ಲ ಗೊತ್ತಿದ್ದು ನನಗೆ ಈ ಥರ ಮಾಡಿದ್ದಾರೆ ಅಂತೇಳಿ ಬರೆದು ಕೊಟ್ಟಿದ್ದೀನಿ. ಹೀಗಂತ ದೂರಿನಲ್ಲಿ ರಾಜ್ಕುಮಾರ್ ಠಾಕಳೆ ಆರೋಪ ಮಾಡಿದ್ದಾರೆ. ರಾಜ್ಕುಮಾರ್ ದೂರು ದಾಖಲಿಸ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಪ್ರತ್ಯಕ್ಷಳಾದ ನವ್ಯಶ್ರೀ, ನನ್ನ ವಿರುದ್ಧ ಪ್ರಕರಣ ದಾಖಲಿಸಿರೋ ರಾಜ್ಕುಮಾರ್ ಠಾಕಳೆ ನನ್ನ ಗಂಡ. ರಾಜ್ಕುಮಾರ್ ಠಾಕಳೆಯಿಂದ ನನಗೆ ಅನ್ಯಾಯ ಆಗಿದೆ, ಎಲ್ಲಾ ಸಂಗತಿಗಳನ್ನ ಮಾಧ್ಯಮಗಳ ಮುಂದೆ ಇಡ್ತೀನಿ ಅಂತ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾಳೆ. ರಾಜ್ಕುಮಾರ್ ಠಾಕ್ಲೆ ನನ್ನ ಗಂಡ. ಅವರು ನನ್ನ ಮದುವೆ ಹೇಗಾಯ್ತು, ಎತ್ತಾಯ್ತು, ಅವ್ನು ನನ್ಗೆ ಯಾವ ರೀತಿ ಮೋಸ ಮಾಡಿದ್ದಾನೆ, ಆಮೇಲೆ ಅವನ ಸಂಬಂಧಪಟ್ಟಂಗ ಕಾಲ್ ರೆಕಾರ್ಡ್ಸ್ ಏನೇನಿದೆ, ಅಬ್ಯೂಸ್ ಹೆಂಗಾಗಿದೆ, ಏನೇನಾಗಿದೆ, ನನಗೆ ಅನ್ಯಾಯ ಆಗಿದೆ. ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಇಡೀ ರಾಜ್ಯದಲ್ಲೇ ನೀವು ಎಲ್ಲಿ ನೋಡಿದ್ರು ನನ್ನ ಮೇಲೆ ಯಾವುದೇ ರೀತಿ ಹನಿ ಟ್ರಾಪ್ ಅಲ್ಲ, ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಗಳು ಇಲ್ಲ. ನಾನೊಂದು ಕ್ಲೀನ್ ಚರಿತ್ರೆನ ಹೊಂದ್ಕೊ ಬಂದಂತವಳು, 8 ವರ್ಷದಿಂದ ಸಮಾಜಮುಖಿ ಕೆಲಸ ಮಾಡ್ಕೊ ಬಂದಂತವಳು. ನನ್ನ ಚಾರಿತ್ರಕ್ಕೆ ಧಕ್ಕೆ ತರಬೇಕು, ರಾಜಕಾರಣದಲ್ಲಿ ಎಲ್ಲಿ ಇನ್ನು ಮುಂದೆ ಹೋಗ್ತಾಳೋ ಅಂತ ಯಾರೋ ಕುತಂತ್ರ ಮಾಡಿ ರೀತಿ ಎಲ್ಲ ಮಾಡಿದ್ದಾರೆ. ನಾನು ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ನಾನೇ ಕರೆ ಮಾಡ್ತೇನೆ. ಇವಾಗ ನಾನು ಕಮಿಷನರ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ. ದಯಮಾಡಿ ಒಂದ್ ದಿವಸ ಅವಕಾಶ ಕೊಡಿ, ನಾನೇ ನಿಮ್ಮ ಹತ್ರ ಎಲ್ಲಾ ಬಂದು ಸಾಕ್ಷಿ ಸಮೇತ ನಿಮ್ಗೆ ಉತ್ತರ ಕೊಡ್ತೀನಿ. ಇನ್ನು ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡೋದಾಗಿ ಹೇಳಿ ಹೋಟೆಲ್ನಿಂದ ಹೊರಟ ನವ್ಯಶ್ರೀ ಬಳಿಕ ಕಮಿಷನರ್ ಕಚೇರಿಗೆ ಭೇಟಿ ನೀಡದೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಹೀಗಾಗಿ ನವ್ಯಶ್ರೀ ನಡೆಯೂ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಮತ್ಯಾವ ಟ್ವಿಸ್ಟ್ ಪಡೆಯುತ್ತೋ ಕಾದು ನೋಡಬೇಕಾಗಿದೆ. ಚಂದ್ರಕಾಂತ್ ಸುಗಂಧಿ,